ಗುರುದೇಶ್ ಪಾಂಡೆ ಅವರು ಒಂದು ಮಾತು ಹೇಳ್ತಾ ಇದ್ರು ನಿಮಗೆ, ಅಂದ್ರೆ ಬಿಗ್ ಬಾಸ್ ಮನೆಯ ಫೇಮ್ ಏನಿದೆ ಅದನ್ನ ಈ ಸಿನಿಮಾಗೆ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಮೋಟ್ ಮಾಡ್ಕೊಡಿ ಅಂತ ಹೇಳ್ತಾ ಇದ್ರು. ಸೊ ನೀವು ಕೂಡ ಸಾಕಷ್ಟು ಬಾರಿ ಹೇಳಿದ್ರಿ, ಅಂದ್ರೆ ನಾನು ಕೋಟಿ ಕೊಟ್ಟರು ಹೋಗಲ್ಲ ಬಿಗ್ ಬಾಸ್ ಮನೆಗೆ ಅಂತ ಹೇಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ನಿಮ್ಗೆ ಅನ್ನಿಸ್ತಿದ್ಯಾ ನಾನು ಬಿಗ್ ಬಾಸ್ ಮನೆಗೆ ಹೋಗಿ ಒಳ್ಳೆ ಕೆಲಸ ಮಾಡಿದೀನಿ ಅಂತ? ಯಾಕಂದ್ರೆ ಇವತ್ತು ಸಂಗೀತ ಅವ್ರನ್ನ ಮುಂಚೆ ನೋಡ್ತಾ ಇದ್ದಿದ್ದೆ ಬೇರೆ ರೀತಿ, ಇವತ್ತು ನಿಮ್ಗೆ ಅಂತಾನೆ ಫ್ಯಾನ್ಸ್ ಉಟ್ಕೊಂಡಿದ್ದಾರೆ ಸಾಕಷ್ಟು ಜನ. ಮುಂಚೆ ಎಲ್ಲೋ ಕೆಲವರು ಇದ್ರೆ ಈಗ ಸಾವಿರಾರು ಜನ ಇದ್ದಾರೆ ಫ್ಯಾನ್ಸ್ಗಳು. ಸೊ ಹೇಗ್ ಅನ್ಸುತ್ತೆ ಸಂಗೀತ ಈಗ? ಬಿಗ್ ಬಾಸ್ ನನ್ನ ಲೈಫಿನ ದೊಡ್ಡ ಬೆಸ್ಟ್ ಡಿಸಿಷನ್ ಅಂತ ಹೇಳ್ಬಹುದು. ನಾನು ತಗೊಳ್ಳೋಂಥ ರಿಸ್ಕ್ ಅಲ್ಲಿಗೆ ಹೋಗ್ಬೇಕಿದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ನನ್ನ ಕರಿಯರ್ಗೆ ಏನ್ ಬೇಕಿದ್ರು ಆಗ್ಬೋದಿತ್ತು. ಬಟ್ ಇವತ್ತು ನಾನು ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೀನಿ ಅಥವಾ ನನ್ನ ಜನ ಗುರುತಿಸ್ತಿದ್ದಾರೆ ಅಂದ್ರೆ ಇದಕ್ಕೆಲ್ಲ ಕಾರಣ ಅವರೇ. ಸೊ ಯಾವುದೇ ಕ್ಷಣಕ್ಕೂ ನಾನು ಅದನ್ನ ಯಾವತ್ತೂ ಅಂದ್ರೆ ರಿಗ್ರೆಟ್ ಅಂತೂ ಖಂಡಿತವಾಗ್ಲೂ ಮಾಡಲ್ಲ. ಅಂಡ್ ಇಟ್ ಹಸ್ ಹೆಲ್ಪ್ ಮಿ ಅ ಲಾಟ್. ಅಂಡ್ ಪ್ರತಿಯೊಬ್ಬರಿಗೂ ಅದೇ ಹೇಳಕ್ ಇಷ್ಟಪಡ್ತೀನಿ, ಯಾರು ಭಯ ಪಡ್ತಿದ್ರು ಮುಂಚೆ, ಇಲ್ಲ ನಮ್ಮ ಇಂಡಸ್ಟ್ರಿ ಅವರೇ ಕೂಡ ಯಾರೇ ಹೋಗ್ಬೇಕಿದ್ರು ಪರ್ಸನಾಲಿಟಿ ಚೆನ್ನಾಗಿದ್ರೆ ನಾವಾಗಿದ್ರೆ ಅದು ಖಂಡಿತವಾಗ್ಲೂ ಒಳ್ಳೇದು ಮಾಡುತ್ತೆ ಅಂತ. ಸಂಗೀತ ಅವ್ರನ್ನ ಮನೆ ಒಳಗಡೆ ಎಲ್ಲರ ಜೊತೆ ಅವರು ಅಪೋಸಿಟ್ ಆಗಿರೋದನ್ನ ನೋಡ್ತಾ ಇದ್ದಾಗ, ಇವರು ಸ್ಯಾಂಡಲ್ವುಡ್ ನಲ್ಲಿ ಒಂದಷ್ಟು ವುಮೆನ್ ಓರಿಯೆಂಟೆಡ್ ಸಿನಿಮಾಗಳಿಗೆ ಸಿಕ್ಕಾಪಟ್ಟೆ ಸೂಟಬಲ್ ಆಗ್ತಾರೆ ಅಂತ ಅನ್ನಿಸ್ತಾ ಇತ್ತು. ಸೊ ಏನಾದ್ರು ಆ ತರ ಆಫರ್ಸ್ ಏನಾದ್ರು ಬರ್ತಾ ಇದೆಯಾ ಸಂಗೀತ ಅವ್ರಿಗೆ? ಇವಾಗ ಸದ್ಯಕ್ಕೆ ಇಂಟರ್ವ್ಯೂಸ್ ಅಲ್ಲಿ ನಾನು ಎಂಗೇಜ್ ಆಗಿದ್ದೀನಿ. ಬಿಕಾಸ್ ನಾನು ಬಂದು 2 ದಿವಸ ರೆಸ್ಟ್ ಕೂಡ ತಗೊಂಡು ಆಮೇಲೆ ನಾನು ಇಂಟರ್ವ್ಯೂ ಬಂದಿರೋಂಥದ್ದು. ಸೊ ನಂಗೆ ಜಾಸ್ತಿ ಯಾರ ಹತ್ರ ಮಾತಾಡಕ್ ಆಗ್ತಿಲ್ಲ. ಬಟ್ ಆಫರ್ಸ್ ಬರ್ತಾ ಇದಾವೆ, ಮಾತಾಡ್ತಾ ಇದ್ದೀನಿ. ಅಂಡ್ ಇವಾಗ ಒಂದು ಜಾಸ್ತಿನೇ ರೆಸ್ಪಾನ್ಸಿಬಿಲಿಟಿ ಇದೆ ಕೈಯಲ್ಲಿ. ಇನ್ನು ಮುಂಚೆನೆ ಇತ್ತು 777 ಚಾರ್ಲಿ ಆದ್ಮೇಲೆ. ಬಟ್ ಇವಾಗ ಇಂಥ ಮೂವೀಸ್ಗಳು ರಿಲೀಸ್ ಆಗ್ಬೇಕು, ಈ ತರದ ಪಾತ್ರ ಮಾಡ್ಬೇಕು ಅನ್ನೋ ಕನ್ಸುಗಳು ನಂಗೆ ತುಂಬಾ ಇದೆ. ಇವಾಗ ಅದು ನನ್ಸ್ ಕೂಡ ಆಗತ್ತೆ ಅಂತ ಒಂದು ಹೋಪ್ ಕೂಡ ಬಂದಿದೆ. ಗುರುದೇಶ್ ಪಾಂಡೆ ಅವರು ಒಂದು ಮಾತು ಹೇಳ್ತಾ ಇದ್ರು ನಿಮ್ಗೆ, ಅಂದ್ರೆ ಬಿಗ್ ಬಾಸ್ ಮನೆಯ ಫೇಮ್ ಏನಿದೆ ಅದನ್ನ ಈ ಸಿನಿಮಾಗೆ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಮೋಟ್ ಮಾಡ್ಕೊಡಿ ಅಂತ ಹೇಳ್ತಾ ಇದ್ರು. ಸೊ ನೀವು ಕೂಡ ಸಾಕಷ್ಟು ಬಾರಿ ಹೇಳಿದ್ರಿ, ಅಂದ್ರೆ ನಾನು ಕೋಟಿ ಕೊಟ್ಟರು ಹೋಗಲ್ಲ ಬಿಗ್ ಬಾಸ್ ಮನೆಗೆ ಅಂತ ಹೇಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ನಿಮ್ಗೆ ಅನ್ನಿಸ್ತಿದ್ಯಾ ನಾನು ಬಿಗ್ ಬಾಸ್ ಮನೆಗೆ ಹೋಗಿ ಒಳ್ಳೆ ಕೆಲಸ ಮಾಡಿದೀನಿ ಅಂತ? ಯಾಕಂದ್ರೆ ಇವತ್ತು ಸಂಗೀತ ಅವ್ರನ್ನ ಮುಂಚೆ ನೋಡ್ತಾ ಇದ್ದಿದ್ದೆ ಬೇರೆ ರೀತಿ, ಇವತ್ತು ನಿಮ್ಗೆ ಅಂತಾನೆ ಫ್ಯಾನ್ಸ್ ಉಟ್ಕೊಂಡಿದ್ದಾರೆ ಸಾಕಷ್ಟು ಜನ. ಮುಂಚೆ ಎಲ್ಲೋ ಕೆಲವರು ಇದ್ರೆ ಈಗ ಸಾವಿರಾರು ಜನ ಇದ್ದಾರೆ ಫ್ಯಾನ್ಸ್ಗಳು. ಸೊ ಹೇಗ್ ಅನ್ಸುತ್ತೆ ಸಂಗೀತ ಈಗ? ಬಿಗ್ ಬಾಸ್ ನನ್ನ ಲೈಫಿನ ದೊಡ್ಡ ಬೆಸ್ಟ್ ಡಿಸಿಷನ್ ಅಂತ ಹೇಳ್ಬಹುದು. ನಾನು ತಗೊಳ್ಳೋಂಥ ರಿಸ್ಕ್ ಅಲ್ಲಿಗೆ ಹೋಗ್ಬೇಕಿದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ನನ್ನ ಕರಿಯರ್ಗೆ ಏನ್ ಬೇಕಿದ್ರು ಆಗ್ಬೋದಿತ್ತು. ಬಟ್ ಇವತ್ತು ನಾನು ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೀನಿ ಅಥವಾ ನನ್ನ ಜನ ಗುರುತಿಸ್ತಿದ್ದಾರೆ ಅಂದ್ರೆ ಇದಕ್ಕೆಲ್ಲ ಕಾರಣ ಅವರೇ. ಸೊ ಯಾವುದೇ ಕ್ಷಣಕ್ಕೂ ನಾನು ಅದನ್ನ ಯಾವತ್ತೂ ಅಂದ್ರೆ ರಿಗ್ರೆಟ್ ಅಂತೂ ಖಂಡಿತವಾಗ್ಲೂ ಮಾಡಲ್ಲ. ಅಂಡ್ ಇಟ್ ಹಸ್ ಹೆಲ್ಪ್ ಮಿ ಅ ಲಾಟ್. ಅಂಡ್ ಪ್ರತಿಯೊಬ್ಬರಿಗೂ ಅದೇ ಹೇಳಕ್ ಇಷ್ಟಪಡ್ತೀನಿ, ಯಾರು ಭಯ ಪಡ್ತಿದ್ರು ಮುಂಚೆ, ಇಲ್ಲ ನಮ್ಮ ಇಂಡಸ್ಟ್ರಿ ಅವರೇ ಕೂಡ ಯಾರೇ ಹೋಗ್ಬೇಕಿದ್ರು ಪರ್ಸನಾಲಿಟಿ ಚೆನ್ನಾಗಿದ್ರೆ ನಾವಾಗಿದ್ರೆ ಅದು ಖಂಡಿತವಾಗ್ಲೂ ಒಳ್ಳೇದು ಮಾಡುತ್ತೆ ಅಂತ. ಸಂಗೀತ ಅವ್ರನ್ನ ಮನೆ ಒಳಗಡೆ ಎಲ್ಲರ ಜೊತೆ ಅವರು ಅಪೋಸಿಟ್ ಆಗಿರೋದನ್ನ ನೋಡ್ತಾ ಇದ್ದಾಗ, ಇವರು ಸ್ಯಾಂಡಲ್ವುಡ್ ನಲ್ಲಿ ಒಂದಷ್ಟು ವುಮೆನ್ ಓರಿಯೆಂಟೆಡ್ ಸಿನಿಮಾಗಳಿಗೆ ಸಿಕ್ಕಾಪಟ್ಟೆ ಸೂಟಬಲ್ ಆಗ್ತಾರೆ ಅಂತ ಅನ್ನಿಸ್ತಾ ಇತ್ತು. ಸೊ ಏನಾದ್ರು ಆ ತರ ಆಫರ್ಸ್ ಏನಾದ್ರು ಬರ್ತಾ ಇದೆಯಾ ಸಂಗೀತ ಅವ್ರಿಗೆ? ಇವಾಗ ಸದ್ಯಕ್ಕೆ ಇಂಟರ್ವ್ಯೂಸ್ ಅಲ್ಲಿ ನಾನು ಎಂಗೇಜ್ ಆಗಿದ್ದೀನಿ. ಬಿಕಾಸ್ ನಾನು ಬಂದು 2 ದಿವಸ ರೆಸ್ಟ್ ಕೂಡ ತಗೊಂಡು ಆಮೇಲೆ ನಾನು ಇಂಟರ್ವ್ಯೂ ಬಂದಿರೋಂಥದ್ದು. ಸೊ ನಂಗೆ ಜಾಸ್ತಿ ಯಾರ ಹತ್ರ ಮಾತಾಡಕ್ ಆಗ್ತಿಲ್ಲ. ಬಟ್ ಆಫರ್ಸ್ ಬರ್ತಾ ಇದಾವೆ, ಮಾತಾಡ್ತಾ ಇದ್ದೀನಿ. ಅಂಡ್ ಇವಾಗ ಒಂದು ಜಾಸ್ತಿನೇ ರೆಸ್ಪಾನ್ಸಿಬಿಲಿಟಿ ಇದೆ ಕೈಯಲ್ಲಿ. ಇನ್ನು ಮುಂಚೆನೆ ಇತ್ತು 777 ಚಾರ್ಲಿ ಆದ್ಮೇಲೆ. ಬಟ್ ಇವಾಗ ಇಂಥ ಮೂವೀಸ್ಗಳು ರಿಲೀಸ್ ಆಗ್ಬೇಕು, ಈ ತರದ ಪಾತ್ರ ಮಾಡ್ಬೇಕು ಅನ್ನೋ ಕನ್ಸುಗಳು ನಂಗೆ ತುಂಬಾ ಇದೆ. ಇವಾಗ ಅದು ನನ್ಸ್ ಕೂಡ ಆಗತ್ತೆ ಅಂತ ಒಂದು ಹೋಪ್ ಕೂಡ ಬಂದಿದೆ.